ನಿಮ್ದು ಸ್ಟಾರ್ಟಿಂಗ್ ಇಂದ ಎಂಡ್ ಪ್ರೈಸ್ ವರೆಗೂ ಏನಿದೆ ಸರ್ ನಿಮ್ಮ ಹತ್ರ ಪ್ರೈಸಸ್? 80,000 ಇಂದ ಹಿಡಿದು ನಮ್ಗೆ 13-14 ಲಕ್ಷವರೆಗೂ ಪ್ರೈಸ್ ಅಲ್ಲಿ ಗಾಡಿಗಳಿದೆ. ಹೌದಾ? ಎಲ್ಲ ಬ್ರ್ಯಾಂಡ್ ಇದೆ ಅಲ್ವಾ ಸರ್ ನಿಮ್ಮ ಹತ್ರ ಕಾರ್ಸ್ ಎಲ್ಲ? ಈಗ ನೀವು ಯಾವ್ದು ಬೇಕಾದ್ರೂ ನೋಡಬಹುದು. ಹುಂಡೈ ಅಂದ್ರೆ ನೀವು ಹುಂಡೈ ನೋಡಿದ್ರ, ಮಾರುತಿನಲ್ಲಿ ಬೇಕು ಅಂದ್ರೆ ಸ್ವಿಫ್ಟ್, ಬೊಲೆನೋ, ಐಟೋ, ಇದು ಯಾವ್ದು ಬೇಕು ನಿಮ್ಗೆ. ಆಮೇಲೆ ರಿಡ್ಸ್ ಇರ್ಬೋದು, ನಿಮ್ಗೆ ಮಾರುತಿ ವ್ಯಾಗನರ್ ಇರ್ಬೋದು, ಮಾರುತಿನಲ್ಲಿ ಆಲ್ಟೋ ಇರ್ಬೋದು, ಎಲ್ಲ ಇದೆ. ಇನ್ನು ಹುಂಡೈಯಲ್ಲಿ ಹೋದ್ರೆ ನೀವು i10 ಇರ್ಬೋದು, i20 ಇರ್ಬೋದು, ಕ್ರೇಟಾ ಇರ್ಬೋದು, ನಿಮ್ಗೆ ಯಾವ ಸೆಗ್ಮೆಂಟ್ ಬೇಕು ಎಲ್ಲ ವೆಹಿಕಲ್ ಇದೆ. ಇನ್ನು ಹೋಂಡಾನಲ್ಲಿ ಬಂದ್ರೆ ಹೋಂಡಾ ಸಿಟಿ ಇದೆ, ಹೋಂಡಾ ಪ್ರಿಯೋ ಇದೆ, ಪ್ರತಿಯೊಂದು ವೆಹಿಕಲ್ ಹೋಂಡಾದಲ್ಲೂ ಕೂಡ ಇದೆ. ಸೊ ಅದೇ ರೀತಿ ನೀವು ಮಾರುತಿನಲ್ಲಿ ಎ ಸ್ಟಾರ್ ಇಂದ ಹಿಡಿದು, ಹುಂಡೈಯಲ್ಲಿ i10 ಇಂದ ಹಿಡಿದು, ಸ್ವಿಫ್ಟ್ ಇಂದ ಹಿಡಿದು, ರೊನಾಲ್ಟ್ ಅಲ್ಲಿ ಕ್ವಿಡ್ ಇಂದ ಹಿಡಿದು ನಿಮ್ಗೆ ಡಸ್ಟರ್ ವರ್ಗುನು ವೆಹಿಕಲ್ಸ್ ಇದೆ. ಸೊ ಎಲ್ಲಾ ತರ ವೆಹಿಕಲ್ಸ್, ಯಾವ್ದು ಕಸ್ಟಮರ್ ಒಳಗಡೆ ಬಂದ್ಮೇಲೆ ಇಂತ ಗಾಡಿ ಇಲ್ಲ ಅಂತ ಹೋಗ್ಬಾರ್ದು. ಈಗ ಮಹೇಂದ್ರ ಬಂದ್ರೆ ಸ್ಕಾರ್ಪಿಯೋ ಬೇಕಾ ಸ್ಕಾರ್ಪಿಯೋ ಇದೆ, XUV ಬೇಕಾ XUV ಇದೆ, TUV ಬೇಕಾ TUV ಇದೆ, ಬೊಲೆರೋ ಬೇಕಾ ಬೊಲೆರೋ ಇದೆ, ಟೊಯೋಟಾ ಅಂತ ಬಂದ್ರೆ ಇನೋವಾ ಬೇಕಾ ಇನೋವಾ ಇದೆ, ಕ್ವಾಲಿಸ್ ಬೇಕಾ ಕ್ವಾಲಿಸ್ ಇದೆ, ಕೊರೋಲಾ ಬೇಕಾ ಕೊರೋಲಾ ಇದೆ. ಪ್ರತಿಯೊಂದು ವೆಹಿಕಲ್ ಎಲ್ಲಾ ತರ ಬ್ರಾಂಡ್ ಎಲ್ಲಾ ತರ ವೆಹಿಕಲ್ ನಾವು ಮೇಂಟೈನ್ ಮಾಡಿದೀವಿ ಮೇಡಮ್. ನಮಸ್ಕಾರ, ನಾನು ನಿಮ್ಮ ರೂಪಾ ರಮೇಶ್ ಕನ್ನಡ ಬ್ಲಾಗ್ಸ್ ಇಂದ ಇವತ್ತು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅವರ ಶೋರೂಮ್ ಕರ್ಕೊಂಡು ಬಂದಿದ್ದೀನಿ. ಇಲ್ಲ ಎಲ್ಲ ಬ್ರ್ಯಾಂಡ್ಸ್ ಕಾರ್ ಕೂಡ ಅವೈಲೇಬಲ್ ಸಿಗುತ್ತೆ, ಅದು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಕೂಡ ಸಿಗುತ್ತೆ. ನಂಜುಂಡೇಶ್ವರ ಕಾರ್ಲಿಂಗ್ಸ್ನ ಓನರ್ ಆದಂಥ ವೆಂಕಟೇಶ್ ಅವ್ರ ಜೊತೆ ಇವತ್ತು ಮಾತಾಡೋಣ ಬನ್ನಿ. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಆದಂಥ ಓನರ್ ಆದಂಥ ವೆಂಕಟೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಹೆಂಗಿದ್ದೀರಾ? ಆರಾಮಾಗಿದ್ದೀವಿ ಮೇಡಮ್. ಸರ್ ನಿಮ್ಮ ಶೋರೂಮ್ ಬಗ್ಗೆ ಒಂದು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಸ್ವಲ್ಪ ಹೇಳಿ. ಖಂಡಿತ ಮೇಡಮ್ ಹೇಳೋಣ. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ಬಿಟ್ಟು ನಮ್ಮ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿಯಿಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡಲ್ಲಿ ಮಾರುತಿ ನಗರ ಬಸ್ ಸ್ಟಾಪಲ್ಲಿ ನಮ್ಮ ಆಫೀಸ್ ಇದೆ. ಸೊ ನಿಮಗೆ ಎನಿ ವೆಹಿಕಲ್ಸ್ ಅಂದರೆ ನೀವು ಹುಂಡೈ ಇರ್ಬೋದು, ಟೊಯೋಟಾ ಇರ್ಬೋದು, ಮಾರುತಿ ಇರ್ಬೋದು, ಎನಿ ವೆಹಿಕಲ್ಸ್ ನೀವು ಟೋಟಲಿ ಎಲ್ಲ ವೆಹಿಕಲ್ಸು ನಮ್ಮಲ್ಲಿ ಅವೈಲಬಲ್ ಇದೆ. ಒಂದು 50 to 55 ವೆಹಿಕಲ್ಸ್ವರೆಗೂ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಆಮೇಲೆ ನಮ್ಮಲ್ಲಿ 90% ಲೋನ್ ಕೂಡ ಮಾಡಿಕೊಡ್ತಾ ಇದ್ದೇವೆ. ಸೊ ಮೂರನೇದಾಗಿ ನಿಮಗೆ ಒಂದು 6 months ಇಂಜಿನು ಗೇರ್ ಬಾಕ್ಸ್ ಗ್ಯಾರಂಟಿ ವಾರಂಟಿ ಕೊಡ್ತೇವೆ. ಮತ್ತು ಒಂದು ಸರ್ವಿಸ್ ಕೂಡ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಸರ್ ಇವಾಗ ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಇದೆ ಸರ್ ನಿಮ್ಮ ಹತ್ರ ಇವಾಗ ಕಾರ್ಸ್? ನಮ್ಮ ಕಾರ್ಸ್ ಅಲ್ಲಿ ನಮ್ಮ ಶೋರೂಮ್ ನಲ್ಲಿ ಬರ್ತಾರೆ ಅಂದ್ರೆ 85,000 ಇಂದನೂ ಇದೆ. 85,000 ಅಂದ್ರೆ ಬೇರೆ ಶೋರೂಮ್ ಅಲ್ಲೆಲ್ಲ 800 ತೋರಿಸ್ತಾರೆ. ನಮ್ಮ ಶೋರೂಮ್ ಅಲ್ಲಿ ನಿಮ್ ಚಾನಲ್ ಇಂದ ಒಂದು ಹೊಸದಾಗಿ ಮಾಡ್ತಾ ಇರೋ ವಿಡಿಯೋ ಮೇಡಮ್, ಅದಕ್ಕೋಸ್ಕರ ಒಳ್ಳೆ ಆಪರ್ಚುನಿಟಿ ರೇಟ್ ಕೊಡ್ತಾ ಇದ್ದೇನೆ. ಆ ರೇಟ್ ಅಂತ ಹೇಳಿದ್ರೆ ಅವರು ಎಲ್ಲೇ ಚೆಕ್ ಮಾಡಬಹುದು. 800 ತಗೋಬೇಕು ಅಂದ್ರೆ 80 ರಿಂದ 1 ಲಕ್ಷ ಇದೆ. ನಾವು ಆ ಪ್ರೈಸ್ ನಲ್ಲಿ ಬರೀ 85,000ದಲ್ಲಿ 2004 ಮಾಡಲು ಆಲ್ಟೋನೇ ಕಾರ್ ಕೊಡ್ತಾ ಇದೀವಿ ಮೇಡಮ್. ಆಲ್ಟೋನೇ ಕೊಡ್ತಾ ಇದೀರಾ? ಕಾರ್ ಕೊಡ್ತಾ ಇದೀವಿ ಸರ್. ಇಷ್ಟು ಕಮ್ಮಿ ರೇಟ್ಗೆ? ಖಂಡಿತವಾಗಿ ಮೇಡಮ್, ಖಂಡಿತವಾಗಿ ಕೊಡ್ತಾ ಇದೀವಿ. ಬರೀ 85,000 ರೂಪಾಯಿಗೆ 85,000 ರೂಪಾಯಿ 2004 ಮಾಡಲು ಆಲ್ಟೋ LX ಅಂದ್ರೆ ಇದರಲ್ಲಿ AC ಬರುತ್ತೆ. ಸೊ ಇದರಲ್ಲಿ ಒಳ್ಳೆ ಲೆದರ್ ಸೀಟ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಟೈರ್ಸ್ ಎಲ್ಲ ಚೆನ್ನಾಗಿದೆ, ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಈ ವೆಹಿಕಲ್ ಬರೇ 800 ಪ್ರೈಸ್ ನಲ್ಲಿ ಆಲ್ಟೋ ಕೊಡ್ತಾ ಇದ್ದಾರೆ. ಆಲ್ಟೋ ಕೊಡ್ತಾ ಇದ್ದೀರಾ ಸರ್? ನಮ್ಮ ಸಬ್ಸ್ಕ್ರೈಬರ್ಸ್ ಏನಾದ್ರೂ ಇನ್ನೂ ಏನಾದ್ರೂ ಸ್ಪೆಷಲ್ ಆಫರ್ ಏನಾದ್ರೂ ಕೊಡ್ತೀರಾ ಸರ್? ಮೇಡಮ್ ನಿಮ್ ಚಾನಲ್ ಇಂದ ಬರೋದೇ ನಮ್ಮ ಸೌಭಾಗ್ಯ. ತೊಂದರೆ ಇಲ್ಲ, ಆರಾಮಾಗಿ ಒಂದು 80,000 ಗೆ ಮಾಡ್ಕೊಡ್ತೇವೆ. ನಿಮ್ ಚಾನಲ್ ಹೆಸರು ಹೇಳಿದ್ರೆ ಇನ್ನೂ 5,000 ಕಡಿಮೆ ಮಾಡ್ಬಿಟ್ಟು 85 ಇಂದ 80,000 ಮಾಡ್ಕೊಡ್ತೀವಿ. ಓಕೆ, ಇನ್ನೂ 5,000 ಕಮ್ಮಿ ಮಾಡ್ತೀರಾ? ಮಾಡ್ತೀವಿ, ಖಂಡಿತ ಮಾಡ್ತೇವೆ ಮೇಡಮ್. ಓಕೆ, ನೆಕ್ಸ್ಟ್ ಏನ್ ಯಾವ್ದಿದೆ ಸರ್ ಕಲೆಕ್ಷನ್? ಅದೇ ರೀತಿ ನೀವು ನೋಡ್ತಾ ಇರೋದು ಮೇಡಮ್ 2012 ಮಾಡಲು ನ್ಯಾನೋ. ಇದು ಸಿಂಗಲ್ ಓನರ್ ವೆಹಿಕಲ್. ಇದು 20,000 ರನ್ ಆಗಿದೆ ಮೇಡಮ್. ಜಸ್ಟ್ 20,000 ರನ್ ಆಗಿದೆಯಾ ಸರ್? ಇದು 20,000 ರನ್ ಆಗಿದೆ. ಡೆಲಿವರಿಗಂತೂ ಒಳ್ಳೆ ಗಾಡಿ. ಸೊ ಇದೆಲ್ಲ ಆರಾಮಾಗಿ 22 ಮೈಲೇಜ್ ಬರುತ್ತೆ ಪೆಟ್ರೋಲ್ ಅಲ್ಲಿ. ಸೊ ಆರಾಮಾಗಿ ಮೇಂಟೆನೆನ್ಸ್ ಮಾಡಬಹುದು. ಸೊ ಎರಡನೇದಾಗಿ ಏನಪ್ಪಾ ಅಂದ್ರೆ ಬರೀ 20,000 ಓಡಿರೋದ್ರಿಂದ ಏನು ಖರ್ಚಿಲ್ಲ ಇವರಿಗೆ. ಓಕೆ, ಜಸ್ಟ್ 20,000 ಓಡಿದೆಯಾ ಸರ್? ಇದು ವೆರಿ ಲೆಸ್ ದೆನ್ ಕಿಲೋಮೀಟರ್ ಓಡಿದೆ. ಹೌದು. ಸೊ ಸಿಂಗಲ್ ಓನರ್ ಕೂಡ ಆಗಿರೋದ್ರಿಂದ ಅವರಿಗೆ ಪ್ಲಸ್ ಪಾಯಿಂಟ್ ಇದೆ. ಸೊ ಮೂರನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಇದು ಪ್ರೈಸ್ ವೈಸ್ 12 ಮಾಡಲು 1.5-1.60 ಎಲ್ಲಾ ಕಡೆ ಪ್ರೈಸ್ ಇರ್ತದೆ. ಸೊ ನಮ್ ಶೋರೂಮ್ ನಲ್ಲಿ ಬರೀ 1,10,000ಕ್ಕೆ ಈ ವೆಹಿಕಲ್ ಕೊಡ್ತಿದ್ದೀವಿ. ಜಸ್ಟ್ 1,10,000 ಕೊಡ್ತಾ ಇದೀವಿ ಮೇಡಮ್. ನಿಮ್ ಚಾನಲ್ ಇಂದ ಬಂದ್ರೆ ಇನ್ನೂ ಒಂದು 5,000 ಕಡಿಮೆ ಮಾಡಿ 1,05,000ಕ್ಕೆ ಕೊಡ್ತೀವಿ ಮೇಡಮ್. 2012 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಅಂದ್ರೆ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗು, ಮತ್ತೆ ಒಳ್ಳೆ ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಕಂಪ್ನಿಯಿಂದಾನೇ ಅಲಾಯ್ ವೀಲು, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಸಿಗುತ್ತೆ ಮೇಡಮ್. ಇದು ಪ್ರೈಸ್ ವೈಸ್ ಅಂತ ಬಂದ್ರೆ 2012 ಮಾಡಲು ಡೀಸೆಲ್ ವೇರಿಯಂಟ್ ಎಲ್ಲ ಕಡೆ 4 lakh ಇದೆ. ಸೊ ನಮ್ ಶೋರೂಮ್ ಅಲ್ಲಿ ಬರೀ 3,75,000 ಈ ವೆಹಿಕಲ್. ಓಕೆ, ವಿತ್ ಇಂಟೀರಿಯರ್ಸ್ ಇದೆ ಅಲ್ವಾ ಸರ್? ಇದು ಎಲ್ಲ ಇದೆ ಮೇಡಮ್. ಓಕೆ, ಓನರ್ ಸರ್? ಓನರ್ ಒಂದು ಸೆಕೆಂಡ್ ಓನರ್ ಆಗಿದೆ ಮೇಡಮ್. ಇದು ಸೆಕೆಂಡ್ ಓನರ್ ಆಗಿದೆ. ಆರಾಮಾಗಿ ಸರ್ ಟೈರ್ ಎಷ್ಟು ಓಡಬಹುದು ಸರ್? ಇನ್ನು ಟೈರ್ಸ್ ಎಲ್ಲ ಆರಾಮಾಗಿ ಮೇಡಮ್ ಇನ್ನೂ 40,000-45,000 ಓಡಿಸಬಹುದು. ಓಕೆ, ಇನ್ನೂ 45,000 ಓಡಿಸಬಹುದಲ್ವಾ ಸರ್ ಇದನ್ನ? ಹೌದು ಮೇಡಮ್. ಓಕೆ, ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟ್ ಅಂದ್ರೆ ಇದು ಟಾಪ್ ಎಂಡ್ ಗಿನ 1 ವರ್ಷ ಕಡಿಮೆ ಬರುತ್ತೆ ಅಷ್ಟೇ. ಹೌದಾ? ಇದು ಸರ್
ಅದೇ ರೀತಿ ಮೇಡಮ್ ಇದು ಟೊಯೋಟಾ ಕ್ವಾಲಿಸ್ಗಳೇ ಕಣ್ಮರೆ ಆಗ್ಬಿಟ್ಟಿದೆ ಇವಾಗೆಲ್ಲ ತುಂಬಾ ಜನ ಕೇಳ್ತಿರ್ತಾರೆ. ಸೊ ಇವತ್ತು ಒಂದು ಕ್ವಾಲಿಸ್ ಎಲ್ಲಾದ್ರೂ ತಗೊಬೇಕು ಅಂದ್ರೆ ಈಗ ಒಂದು ಶಿಫ್ಟ್ ತಗೊಬೇಕು ಅಂದ್ರೆ ಯೂಸಿಯಲ್ಲಿ ಒಂದು 2012 ಮಾಡಲು ಒಂದು 2010 ಮಾಡಲು ಶಿಫ್ಟ್ ತಗೊಂತೀನಿ ಅಂದ್ರೆ 2.5 ಲಕ್ಷ ಇದೆ. ಒಂದು ಆಲ್ಟೋ ತಗೋತೀನಿ 2010 ಮಾಡಲು ಅಂದ್ರೆ 2.25 ಲಕ್ಷ ಇದೆ. ಸೊ ನಮ್ಮ ಶೋರೂಮ್ ಬಂದ್ರೆ ನಾವು ಬರೇ ಆಲ್ಟೋ ರೇಟ್ ಅಲ್ಲಿ ಆರಾಮಾಗಿ ಕ್ವಾಲಿಸ್ ಕೊಡ್ತೇವೆ ಮೇಡಮ್. ಬರೀ 2,10,000ಕ್ಕೆ ಅಂದ್ರೆ ಆಲ್ಟೋ ರೇಟ್ ಗಿನ್ನ ತುಂಬಾ ಕಡಿಮೆ ಆಗಿದೆ. ತುಂಬಾ ಕಮ್ಮಿ ರೇಟ್ 8 ಜನ ಓಡಾಡೋ ಅಂತ ಟೊಯೋಟಾ ಕ್ವಾಲಿಸ್ ಕೊಡ್ತಾ ಇದ್ದೀರಾ. ಓಕೆ ಸರ್, ನಮ್ಮ ಚಾನೆಲ್ ನಿಂದ ಬಂದ್ರೆ ಇನ್ನೂ ಕಮ್ಮಿ ಮಾಡ್ತಿರಲ್ವಾ ಸರ್? ಇನ್ನು ನೆಗೋಷಿಯಬಲ್ ಮಾಡ್ತಿರಲ್ವಾ ಸರ್? ನೆಕ್ಸ್ಟ್ ಯಾವ ಗಾಡಿ ನೋಡ್ತಾ ಇದೀವಿ ಸರ್? ಅದೇ ರೀತಿ ಮೇಡಮ್ ಇದು ಒಳ್ಳೆ ಅಫಿಷಿಯಲ್ ಯೂಸ್ ಆಗಿರುವಂತ ಒಂದು ಹೋಂಡಾ ಸಿಟಿ ತೋರಿಸ್ತಾ ಇದ್ದೇವೆ. ಓಕೆ, ಹೋಂಡಾ ಸಿಟಿ 2014 ಮಾಡಲು SV ವರ್ಷನ್ ಅಂದ್ರೆ ಟಾಪ್ ಎಂಡ್ ಗಿನ ಒಂದೇ ಒಂದು ವರ್ಷನ್ ಕಡಿಮೆ ಇದೆ ಇದು ಅಷ್ಟೇನೆ. ಇದರಲ್ಲೂ ಕೂಡ AC, ಪವರ್ ಸ್ಟೀರಿಂಗ್, ಪವರ್ ಆಮೇಲೆ ಏರ್ ಬ್ಯಾಗ್ ಪ್ರತಿಯೊಂದು ಬರುವಂತ ಗಾಡಿ. ಪವರ್ ವಿಂಡೋ, ಒಳ್ಳೆ ಲೆದರ್ ಇಂಟೀರಿಯರ್ಸ್, ರಿವರ್ಸ್ ಸೆನ್ಸರ್ ಪ್ರತಿಯೊಂದು ಎಲ್ಲ ಬರುತ್ತೆ ಇದರಲ್ಲಿ. ಹೌದಾ? ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರಾ ಸರ್ ಗಾಡಿ? ಇದು ಎಲ್ಲೇ ಒಂದು ಪ್ರೈಸ್ ಲಿಸ್ಟ್ ವೀಕ್ಷಕರು ಚೆಕ್ ಮಾಡಬಹುದು. 5.86 ಲಕ್ಷ ಇದೆ. ನಮ್ಮ ಶೋರೂಮ್ ನಲ್ಲಿ ಬಂದ್ರೆ ಬರೀ 5,45,000 ಕೊಡ್ತೀವಿ. 5,45 ಕೊಡೋದಾದ್ರೆ ಲೋನ್ ಆಪ್ಷನ್ ಅಂತ ಬಂದ್ರೆ 5 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಮೇಡಮ್. 45,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಆರಾಮಾಗಿ ವೆಹಿಕಲ್ ತಗೊಂಡು. ಸರ್ ಸಖತ್ತಾಗಿದೆ ಸರ್ ಇಂಟೀರಿಯರ್ ಎಲ್ಲ. ಹೌದು ಮೇಡಮ್, ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದಾರಲ್ವಾ? ತುಂಬಾ ಚೆನ್ನಾಗಿದೆ. ಓಕೆ, ಇದು ಸೀಟ್ಸ್ ಯಾವ ತರ ಇದೆ ಸರ್? ಇದು ಲೆದರ್ ಇಂಟೀರಿಯರ್ಸ್ ಮೇಡಮ್, ಆಫ್ಟರ್ ಮಾರ್ಕೆಟ್ ಹಾಕಿರೋದು ಮೇಡಮ್. ಹೌದಾ? ಹೌದು ಮೇಡಮ್. ಓಕೆ, ಅದೇ ರೀತಿ ನೀವು ನೋಡಬಹುದು ಮೇಡಮ್ 2014 ಮಾಡಲು ಸ್ವಿಫ್ಟ್ ಇದು. ಇದು ಶಿಫ್ಟಾ ಸರ್ ಇದು? ಹೌದು ಮೇಡಮ್, ಇದು ಒಂದು 2014 ಮಾಡಲ್ ಆಗಿರುತ್ತೆ. ಸೊ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್. ಇದು ಸೆಕೆಂಡ್ ಓನರಾ ಸರ್? ಇದು ಸೆಕೆಂಡ್ ಓನರ್ ವೆಹಿಕಲ್. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ 4,80,000 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೇವೆ. ಅದೇ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಲ್ವಾ ಸರ್? ಇದರಲ್ಲಿ ಏನಾದ್ರು ಬಂದ್ರೆ ಖಂಡಿತವಾಗಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೇವೆ. ಹಾಗೇನೆ ಇದು ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 3.5 ಇಂದ 4 ಲಕ್ಷ ಆರಾಮಾಗಿ ಮಾಡ್ಕೊಡ್ತೀವಿ. ಹೌದಾ ಸರ್? ಇವಾಗ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಕಟ್ಟಬೇಕಾಗುತ್ತೆ ಸರ್ ಇದಕ್ಕೆ? ಈಗ 3.5 ಇಂದ 4 ಲಕ್ಷ ಅಂದ್ರೆ ಅವರೇಜ್ ಒಂದು 65,000-70,000 ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು, ಆರಾಮಾಗಿ ವೆಹಿಕಲ್ ಆರಾಮಾಗಿ ಮಾಡ್ಕೊಡ್ತೀರಾ? RC ಟ್ರಾನ್ಸ್ಫರ್ ಎಲ್ಲ ನೀವೇ ಮಾಡ್ಕೊಡ್ತೀರಲ್ವಾ ಸರ್? ಎಲ್ಲ ಮಾಡ್ಕೊಡ್ತೇವೆ. ಅದನ್ನ ಎಕ್ಸ್ಟ್ರಾ ಚಾರ್ಜ್ ಹೋಗೋದ್ರಿಂದ ಲೋನ್ ಅವರೇ ಮಾಡ್ತಾರೆ ಇದಕ್ಕೆ. ಸೊ ನಾವು ಈಗ ಬೇರೆಯವ್ರ ತರ ಈಗ ಕೆಲವು ಶೋರೂಮ್ ನಲ್ಲೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಾವು RC ಟ್ರಾನ್ಸ್ಫರ್ ಫೀಸ್ ಇಸ್ಕೊಳ್ಳಲ್ಲ ಅಂತ ಹೇಳ್ತಾರೆ, ಕಮಿಷನ್ ಇಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇನ್ಕ್ಲೂಡ್ 40,000 30,000 ಅದರಲ್ಲೇ ಟೋಟಲಿ ಮೆರ್ಜ್ ಮಾಡಿ ಇಸ್ಕೊಂತಾರೆ. ನಮ್ಮಲ್ಲಿ ಆತರ ಇಲ್ಲ. ನೇರವಾದ ವ್ಯಾಪಾರ ಅಂದ್ರೆ ಕಸ್ಟಮರ್ ಇಂದ ಡೈರೆಕ್ಟ್ ತಗೊಳ್ಳೋಂತವ್ರಿಗೆ ನೇರ ವ್ಯಾಪಾರ ಮಾಡ್ತೇವೆ. ಅಂದ್ರೆ ಕೊಡೋರಿಂದ ತಗೊಳ್ಳೋರಿಗೆ ನೇರ ವ್ಯಾಪಾರ ಮಾಡ್ತೇವೆ. ನಮ್ಮಲ್ಲಿ ಏನಪ್ಪಾ ಅಂದ್ರೆ 2% ಕಮಿಷನ್ ಇರುತ್ತೆ. ಮತ್ತೆ RTO ಫೀಸ್ ಅಂತ ಏನಾದ್ರು ಬಂದ್ರೆ 4,000 ಟ್ರಾನ್ಸ್ಫರ್ ಫೀಸ್ ಮಾತ್ರ ತಗೊಂತೇವೆ. ಸೊ CC ಅಂತ ಬಂದ್ರೆ ಅಂದ್ರೆ CC ಈಗ ಎಲ್ಲಾದ್ರೂ ಈಗ ಬೆಂಗಳೂರಿನ ಗಾಡಿನ ಮೈಸೂರು ತಗೊಂಡ್ರು, ತುಮಕೂರು ತಗೊಂಡ್ರು, ಎಲ್ಲಿಗೋ ತಗೊಂಡ್ರು ಅಂದಾಗ CC ನ ನಮ್ಮ ಕಡೆಯಿಂದ, ನಮ್ಮ ಆಫೀಸ್ ಕಡೆಯಿಂದ ಫ್ರೀ ಆಗಿ ಇಟ್ಕೊಡ್ತೀವಿ. ನಿಮ್ಮ ಕಡೆಯಿಂದ ಮಾಡ್ಕೊಡ್ತೀರಾ? ಮೀನ್ಸ್ ಆಲ್ ಓವರ್ ಕರ್ನಾಟಕ ಎಲ್ಲ ಪರ್ಚೇಸ್ ಮಾಡಿದ್ರೆ ನಿಮ್ಮ ಕಡೆಯಿಂದ CC ಮಾಡ್ಕೊಡ್ತೀರಾ ನೀವು? ಆಮೇಲೆ 100 ರೂಪಾಯಿ ಪೆನಾಲ್ಟಿ ಇರಲಿ ವೆಹಿಕಲ್ ಮೇಲೆ, 100 ರೂಪಾಯಿ ಕೇಸಸ್ ಇರಲಿ, ಅದಕ್ಕೆಲ್ಲ ನಾವೇ ಜವಾಬ್ದಾರರು. ಈ ಡೇಟ್ ಟಿಲ್ ಡೇಟ್ ಅವ್ರು ತಗೊಳ್ಳೋ ಡೇಟ್ ಅವ್ರಿಗೂ ಏನೇ ಇದ್ರು ಕೂಡ ನಮ್ಮ ಆಫೀಸ್ ಕಡೆಯಿಂದ ಕ್ಲಿಯರ್ ಮಾಡ್ಕೊಡ್ತೀರಾ ನೀವು ಪ್ರತಿಯೊಂದನ್ನು. ಓಕೆ, ಅದೇ ರೀತಿ ನೀವು ನೋಡ್ತಾ ಇರೋದು ಮೇಡಮ್ XUV ವೆಹಿಕಲ್. ಇದು ಬಂದು 2012 ಮಾಡಲು W8 ಅಂದ್ರೆ ಅವಾಗಿನ ಟಾಪ್ ಎಂಡ್ ಇದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರ್ತದೆ ಇದರಲ್ಲಿ. ಸೊ ಆಫ್ಟರ್ ಮಾರ್ಕೆಟ್ ಬಾನೆಟ್ ಮೇಲೆ ಒಂದು ಎಕ್ಸ್ಟ್ರಾ ಮಿರರ್ ಕೂಡ ಹಾಕ್ಸಿದ್ದಾರೆ. ಉಪಯೋಗಿಸ್ಕೊಟ್ಟಿದೆ. ಕಂಪನಿಯಿಂದ ಅಲಾಯ್ ವೀಲ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ರಿವರ್ಸ್ ಸೆನ್ಸರ್ ಇದೆ. ಪ್ರತಿಯೊಂದು ಎಲ್ಲ ಇರುವಂತ ವೆಹಿಕಲ್ ಮೇಡಮ್ ಇದು. ಓಕೆ ಸರ್, ಟೈರ್ ಸರ್ ಇದು ಏನ್ ಮೇಡಮ್? ಟೈರ್ ಸರ್ ಚೆನ್ನಾಗಿದೆ ಅಲ್ವಾ ಸರ್? ಇನ್ನು ಟೈರ್ ಟೈರ್ಸ್ ಎಲ್ಲ ಇನ್ನೂ ಚೆನ್ನಾಗಿದೆ ಅಲ್ವಾ? ಹೊಸ ತರನೇ ಇದೆ. ಇನ್ನು 85% ಇದೆ ಅಲ್ವಾ? ಇನ್ನು ಆರಾಮಾಗಿ 50,000 ರನ್ ಮಾಡಬಹುದು. ಓಕೆ ಸರ್, ಇದು ಪ್ರೈಸ್ ಎಷ್ಟಾಗುತ್ತೆ ಸರ್ ಮಹೇಂದ್ರ ಅವ್ರದ್ದು? ಪ್ರೈಸ್ ಅಂತ ಬಂದ್ರೆ 6,75,000 ಹೇಳ್ತಾ ಇದೀವಿ. 6,65,000ಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೇವೆ. ಕಸ್ಟಮರ್ 1.5 ಲಕ್ಷ ತರಲಿ ಸಾಕು, ಆರಾಮಾಗಿ ವೆಹಿಕಲ್ ಬೈ ಮಾಡಬಹುದಲ್ವಾ ಸರ್ ಇದನ್ನ? ಸರ್ ಇವಾಗ ಎಷ್ಟೋ ಜನ ಕ್ಯಾಶ್ ಅಲ್ಲೇ ತಗೋಬೇಕಂತ ಐಡಿಯಾ ಇರುತ್ತೆ. ನಮ್ಮ ಚಾನಲ್ ಕಡೆಯಿಂದ ಫುಲ್ ಕ್ಯಾಶ್ ಅಲ್ಲೇ ಬರೋಂಗಿದ್ರೆ ಸರ್ ಆನ್ ದ ಟೇಬಲ್ ಏನಾದ್ರು ಮಾಡ್ಕೊಡ್ತೀರಾ ಅವ್ರಿಗೆ? ಖಂಡಿತ ಮೇಡಮ್. ರೂಪಾ ರಮೇಶ್ ಕನ್ನಡ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತವಾಗಿ ಅದರಲ್ಲಿ ನಿಸ್ಸಂದೇಹವಾಗಿ ಬರ್ಬೋದು. ಆರಾಮಾಗಿ ಖಂಡಿತವಾಗಿ ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡ್ಕೊಡ್ತೀರಾ ಅಲ್ವಾ? ಓಕೆ, ಅದೇ ರೀತಿ ನೀವು ನೋಡ್ತಾ ಇರೋದು ಮೇಡಮ್ i20. ಹೌದು ಮೇಡಮ್. ಇದು ಬಂದ್ಬಿಟ್ಟು 2016 ಮಾಡಲ್ ವೆಹಿಕಲ್ ಇದು. 2016 ಮಾಡಲ್ ಸರ್ ಇದೆಲ್ಲ? ಇದು ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ, ಸೊ ಇದು ಸಿಂಗಲ್ ಓನರ್ ಗಾಡಿ. ಇದು ಸಿಂಗಲ್ ಓನರ್ ಸರ್? ಇದು ಬರೀ 48,000 ರನ್ ಆಗಿದೆ ವೆಹಿಕಲ್. ಪೆಟ್ರೋಲ್ ವೇರಿಯಂಟ್.
ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್ ಮತ್ತೆ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಕಂಪನಿ ಇನ್ಬಿಲ್ಟ್ ಸಿಸ್ಟಮ್. ಸೊ ಟೈರ್ ಗಳೆಲ್ಲ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕವರ್ ಕೂಡ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ತುಂಬಾ ಹೌದು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇಂಟೀರಿಯರ್ ಮಾತ್ರ ಇನ್ನು ಶೋರೂಮ್ ಟೈಪೇ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಅಲ್ವಾ. ವೆರಿ ಲೆಸ್ ದೆನ್ ಕಿಲೋಮೀಟರ್ 48,000 ಓಡಿರೋದ್ರಿಂದ ಜಸ್ಟ್ 48,000 ಓಡಿದೆ ಅಷ್ಟೇ ಮೇಡಮ್ ಇದು ವೆಹಿಕಲ್. ಓಕೆ, ಸೊ ಸಿಂಗಲ್ ಓನರ್. ಸೊ ಇದು ವೆಹಿಕಲ್ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 6,30,000 ಹೇಳ್ತಾ ಇದ್ದೇವೆ. 6,30,000 ಸರ್ ಇದು. ಸೊ ನಿಮ್ ಚಾನಲ್ ಇಂದ ಬಂದ್ರೆ ಸ್ಲೈಟ್ಲಿ ನೆಗೋಷಿಯೇಷನ್ ಕೂಡ ಮಾಡ್ಕೊಡ್ತೇವೆ. ಆಮೇಲೆ ಪ್ಲಸ್ ಏನಪ್ಪಾ ಅಂತ ಹೇಳಿದ್ರೆ ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 5.5 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 70,000 ರಿಂದ 80,000 ಕ್ಯಾಶ್ ತಗೊಂಬನ್ನಿ ವೀಕ್ಷಕರೇ, ಆರಾಮಾಗಿ ವೆಹಿಕಲ್ ಬೈ ಮಾಡ್ಕೊಂಡು ಹೋಗಿ. ಹೌದಾ? ಓಕೆ ಸರ್, ಇವಾಗ ಲೋನ್ ಅಂತ ಹೇಳಿದ್ರೆ ಎಷ್ಟು ದಿನದೊಳಗಡೆ ಆಗ್ಬೋದು ಸರ್ ಅವ್ರಿಗೆ? 3 ಇಂದ 4 ಡೇಸ್ ಒಳಗಡೆ ಮಾಡ್ಕೊಡ್ತೇವೆ ಮೇಡಮ್. 3 to 4 ಡೇಸ್. ಲೋನ್ ಅಪ್ರೂವ್ ಆಗಿದ ತಕ್ಷಣ ಅವ್ರ ಕಾರ್ ಬೈ ಮಾಡ್ಬೋದಾ ಸರ್? ಖಂಡಿತ ಲೋನ್ ಅಪ್ರೂವಲ್ ಬರ್ತಿದ್ದಂಗೆ ನಮ್ ಕ್ಯಾಶ್ ಬರೋ ಡಿಲೇ ಆದ್ರೂ ಪರವಾಗಿಲ್ಲ, ಗಾಡಿ ವೆಹಿಕಲ್ ನಾವು ಡೆಲಿವರಿ ಕೊಡ್ತೇವೆ. ಹೌದಾ? ಓಕೆ, ಅಲ್ಲಿಂದ ಲೋನ್ ಅಪ್ರೂವಲ್ ಬರಬೇಕು. ಸೊ ಅವ್ರಿಗೆ ಪ್ರೊಫೈಲ್ ಕೂಡ ಚೆನ್ನಾಗಿರ್ಬೇಕು. ಈಗ ಎಷ್ಟೋ ಜನ ನಮ್ಗೆ ಕಾಲ್ ಮಾಡ್ತಾರೆ, ನಮ್ 0 ಡೌನ್ ಪೇಮೆಂಟ್ ಕೊಡ್ತೀರಾ, 50,000 ಕೊಡ್ತೀರಾ, 80,000 ಕೊಡ್ತೀರಾ? ಖಂಡಿತವಾಗಿ ವೀಕ್ಷಕರೇ ಕೊಡ್ಲಿಕ್ಕೆ ಅಂತಾನೆ ಗಾಡಿ ನಿಲ್ಸಿರೋದು, ಖಂಡಿತವಾಗಿ ಕೊಡ್ತೇವೆ. ಬಟ್ ಅದೇ ರೀತಿನಲ್ಲಿ ನಿಮ್ಮ ಪ್ರೊಫೈಲ್ ಆಗ್ಲಿ ಚೆನ್ನಾಗಿರ್ಬೇಕು. ನಿಮ್ ಇನ್ಕಮ್ ಪ್ರೂಫ್ ಅಂದ್ರೆ ಸ್ಯಾಲರಿಡಾ ಅಥವಾ ನೀವ್ ಏನ್ ಬಿಸ್ನೆಸ್ ಮಾಡ್ತಿದ್ದೀರಾ, ಅಕೌಂಟ್ ಟ್ರಾನ್ಸ್ಲೇಷನ್ ಚೆನ್ನಾಗಿದೆ, ಒಂದು ಇನ್ಕಮ್ ಪ್ರೂಫ್ ತೋರಿಸಿದ್ರೆ ಸಾಕಲ್ವಾ ಸರ್? ಖಂಡಿತವಾಗಿ ನಿಮ್ಗೆ ಒಳ್ಳೆ ಲೋನ್ ಆಗುತ್ತೆ. ಹೌದಾ? ಓಕೆ ಸರ್, ಇವಾಗ 0 ಪೇಮೆಂಟ್ ಡೌನ್ ಪೇಮೆಂಟ್ ಅಂತ ಆಪ್ಷನ್ ಅಂತ ಹೇಳಿದ್ರೆ ಅದು ಕೂಡ ಇನ್ಕಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡ್ಕೊಡ್ತೀರಲ್ವಾ? 0 ಡೌನ್ ಪೇಮೆಂಟ್ ಕೆಲವು ಗಾಡಿ ಈಗ ನೋಡಿ ಎಕ್ಸಾಂಪಲ್ ಗೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಇಲ್ಲಿ 2017 ಮಾಡಲು, ಎಲ್ಲ ಮಾರ್ಕೆಟಿಂಗ್ ಪ್ರೈಸ್ ಎಲ್ಲ 8,780,000 ಇದೆ. ಇದು ZD ಆಗಿರೋದ್ರಿಂದ ಆಟೋಮೆಟಿಕ್ ಗಾಡಿ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್ ಸರ್? ಇದು 6,90,000 ಕೊಡ್ತಾ ಇದೀವಿ. 6,90,000 ಕೊಡ್ತಾ ಇದೀರಾ ಇದನ್ನ? 8.5 ಲಕ್ಷ ಇದೆ ಬಜಾರ್ ರೇಟ್, ಓಕೆ, ನಾವು 6,90,000 ಕೊಡ್ತಾ ಇದೀವಿ. ಇದಕ್ಕೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಗುತ್ತೆ. ಬಟ್ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತವಾಗಿ 0 ಡೌನ್ ಪೇಮೆಂಟ್ ಖಂಡಿತವಾಗಿ ಮಾಡ್ಕೊಡ್ತೀರಾ? ಓಕೆ, ಕ್ರೇಟಾ ಮೇಡಮ್ ಇದು S6 ಆಪ್ಷನಲ್ ಇದು. ಓಕೆ, ಸೊ ಆಟೋಮೆಟಿಕ್ ಇದು ಆಟೋಮೆಟಿಕಾ ಸರ್? ಇದು ಆಟೋಮೆಟಿಕ್ ಕಾರು ಮೇಡಮ್. ಇದು ಬಂದು 2017 ಮಾಡಲ್. 2017 ಎಲ್ಲ ಬ್ರಾಂಡ್ ಟೈರ್ ಹಾಕಿದ್ದಾರೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಈ ವೆಹಿಕಲ್ ನೀವು ನೋಡ್ತಾ ಇರಬಹುದು, ಲಕ್ಸುರಿ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸರ್ ಎಷ್ಟು ಓಡಿದೆ ಸರ್ ಇದು? ಇದು ಬಂದು 78,000 ರನ್ ಆಗಿದೆ ಮೇಡಮ್. 78,000 ರನ್ ಆಗಿದೆ ಇದು. ಇಂಟೀರಿಯರ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಇದನ್ನ. 6 ಇಯರ್ ಬ್ಯಾಗ್ ವೆಹಿಕಲ್ ಇದೆ. ಹೌದಾ? ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ, ಅಂದ್ರೆ 6 ಗಾಳಿ ಚೀಲಗಳು ಬರುತ್ತೆ ವೆಹಿಕಲ್. ಓಕೆ, ಏರ್ ಬ್ಯಾಗ್ಸ್ ಇದೆ ಇದಕ್ಕೆ ಅಲ್ವಾ? ಏರ್ ಬ್ಯಾಗ್ ಇದೆ. ಸೊ ಇನ್ಬಿಲ್ಟ್ ಸಿಸ್ಟಮ್, ಮೌಂಟ್ ಕಂಟ್ರೋಲ್, ಸ್ಟೇರಿಂಗ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕ್ರೂಸ್ ಕಂಟ್ರೋಲ್ ಪ್ರತಿಯೊಂದು ಬರುವಂತ ಗಾಡಿ. ಟೋಟಲ್ ಪ್ಯಾಕೇಜ್ ಎಲ್ಲ ಇರುತ್ತೆ, ಏನ್ ಆಪ್ಷನ್ಸ್ ಇಲ್ಲ ಅನ್ನೋದಿಲ್ಲ. ಸೊ ಇದು ವೆಹಿಕಲ್ ಪ್ರೈಸ್ ಇದು ಅಂತ ಏನಾದ್ರು ಹೋದ್ರೆ 11.5 ಲಕ್ಷ ನಾವು ಹೇಳ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡಿ ಸರ್ ಬೆಸ್ಟ್ ಪ್ರೈಸ್ ಹೇಳಿ ಸರ್. ಇದೊಂದು ನಮ್ಮ ವೀಕ್ಷಕರಿಗೆ ಕೊಟ್ಬಿಡ್ತೀವಿ ಮೇಡಮ್. ಏಕದಮ್ 50,000 ಕಡಿಮೆ ಮಾಡಿ ಬರೀ 11 ಲಕ್ಷ ಕೊಡ್ತೀವಿ. ಜಸ್ಟ್ 11 ಲಕ್ಷಕ್ಕೆ ಅಂದ್ರೆ 10 ಲಕ್ಷ ಬೇಕಾದ್ರೂ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. ಪ್ರೊಫೈಲ್ ಚೆನ್ನಾಗಿರ್ಬೇಕು. 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಆರಾಮಾಗಿ ವೆಹಿಕಲ್ ಬೈ. ಓಕೆ, ಸಿಂಗಲ್ ಓನರ್ ಅಲ್ವಾ ಸರ್ ಇದು? ಮೇಡಮ್ ಸಿಂಗಲ್ ಓನರ್, S6 ಆಪ್ಷನ್ ಅದು 6 ಇಯರ್ ಬ್ಯಾಗ್ ವೆಹಿಕಲ್ ಮೇಡಮ್. ವಾವ್, ಸಖತ್ತಾಗಿದೆ ಸರ್ ಗಾಡಿ ಮಾತ್ರ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದಾರಲ್ವಾ ಸರ್? ನಿಮ್ಮ ಹತ್ರ ನಾನು ಇವಾಗ ಇಷ್ಟು ಕಾರ್ಸ್ ನೋಡಿದೆ, ಯಾವುದು ಜಾಸ್ತಿ ಡೆಂಟ್ ಆಗಿರ್ಲಿ, ತುಂಬಾ ಯೂಸ್ಡ್ ಆಗಿರೋ ಆತರ ಇಲ್ಲ, ಎಲ್ಲ ಶೋರೂಮ್ ವೈಸ್ ತರಾನೇ ಇದೆ ಅಲ್ವಾ? ನಾವು ಒಂದು ಪದ್ಧತಿ ಯೂಸ್ ಮಾಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ ನಾವು ವೆಹಿಕಲ್ ಆಚೆ ಬರ್ತಿದ್ದಂಗೆನೆ ವೆಹಿಕಲ್ ನಾನ್ ಚೆಕ್ ಮಾಡ್ತೇನೆ ಫಸ್ಟ್. ನನಗೆ ಸ್ಯಾಟಿಸ್ಫೈಡ್ ಆದ್ರೆ ಮಾತ್ರ ನಮ್ಮ ಆಫೀಸ್ ಒಳಗಡೆ ಬರುತ್ತೆ. ನಾನು ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದ್ರೆ ಹಂಗೆ ಆಚೆ ಹೋಗುತ್ತೆ ಮೇಡಮ್. ನಾವು ಹಾಕ್ಸಲ್ಲ, ಯಾಕೆಂದ್ರೆ ಕಸ್ಟಮರ್ ನಮ್ಮನ್ನ ನಂಬಿ ಬರ್ತಾರೆ. ಸೊ ಕಸ್ಟಮರ್ ಗೆ ನಾವು ಒಳ್ಳೆ ಗಾಡಿ ಕೊಡ್ಬೇಕಲ್ವಾ? ಹಾಗಾಗಿ ಎಲ್ಲ ಒಳ್ಳೆ ಗಾಡಿನೇ, ಎಲ್ಲ ಖುಷಿಯಿಂದ ತಗೊಳ್ಬೇಕಲ್ವಾ ಸರ್? ಹ್ಯಾಪಿ ಕಸ್ಟಮರ್ಸ್ ಆಗ್ಬೇಕು ನಮ್ಗೆಲ್ಲ, ಅದೊಂದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ ಸರ್. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ರೆ ಸಾಕು, ಒಳ್ಳೆ ಕಾರ್ಸ್ ಕೊಡ್ತೀರಲ್ವಾ ಸರ್ ನೀವು? ಮೇಡಮ್ ಅವ್ರಿಗೆ ಯಾವ ತರ ಬಜೆಟ್ ಅಲ್ಲಿ ಯಾವ ತರ ಕಾರ್ ಬೇಕು ಖಂಡಿತವಾಗಿ ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಬೇಕಾ ಮಾಡ್ಕೊಡ್ತೀವಿ, ಕ್ಯಾಶ್ ಆಪ್ಷನ್ ಬೇಕಾ ಮಾಡ್ಕೊಡ್ತೀವಿ. ಎಲ್ಲಾ ರೀತಿನಲ್ಲೂ ನಾವು ಫೆಸಿಲಿಟಿ ಮಾಡ್ಕೊಡ್ತೀವಿ ಸರ್. ನಿಮ್ದು ಸ್ಟಾರ್ಟಿಂಗ್ ಇಂದ ಎಂಡ್ ಪ್ರೈಸ್ ವರ್ಗೂ ಏನಿದೆ ಸರ್ ನಿಮ್ಮ ಹತ್ರ ಪ್ರೈಸಸ್? 80,000 ಇಂದ ಹಿಡಿದು ನಮ್ದು 13-14 ಲಕ್ಷವರೆಗೂ ಪ್ರೈಸ್ ಅಲ್ಲಿ ಗಾಡಿಗಳಿದೆ. ಹೌದಾ? ಎಲ್ಲ ಬ್ರ್ಯಾಂಡ್ ಇದೆ ಅಲ್ವಾ ಸರ್ ನಿಮ್ಮ ಹತ್ರ ಕಾರ್ಸ್ ಎಲ್ಲ? ಈಗ ನೀವು ಯಾವ್ದು ಬೇಕಾದ್ರೂ ನೋಡಬಹುದು. ಹುಂಡೈ ಅಂದ್ರೆ ನೀವು ಹುಂಡೈ ನೋಡಿದ್ರ, ಮಾರುತಿನಲ್ಲಿ ಬೇಕು ಅಂದ್ರೆ ಸ್ವಿಫ್ಟ್, ಬೊಲೆನೋ, ಐಟೋ, ಇದು ಯಾವ್ದು ಬೇಕು ನಿಮ್ಗೆ. ಆಮೇಲೆ ರಿಡ್ಸ್ ಇರ್ಬೋದು, ನಿಮ್ಗೆ ಮಾರುತಿ ವ್ಯಾಗನರ್ ಇರ್ಬೋದು, ಮಾರುತಿನಲ್ಲಿ ಆಲ್ಟೋ ಇರ್ಬೋದು, ಎಲ್ಲ ಇದೆ. ಇನ್ನು ಹುಂಡೈ ಅಲ್ಲಿ ಹೋದ್ರೆ ನೀವು i10 ಇರ್ಬೋದು, i20 ಇರ್ಬೋದು, ಕ್ರೇಟಾ ಇರ್ಬೋದು, ನಿಮ್ಗೆ ಯಾವ ಸೆಗ್ಮೆಂಟ್ ಬೇಕು ಎಲ್ಲ ವೆಹಿಕಲ್ ಇದೆ. ಇನ್ನು ಹೋಂಡಾನಲ್ಲಿ ಬಂದ್ರೆ ಹೋಂಡಾ ಸಿಟಿ ಇದೆ, ಹೋಂಡಾ ಪ್ರಿಯೋ ಇದೆ, ಪ್ರತಿಯೊಂದು ವೆಹಿಕಲ್ ಹೋಂಡಾದಲ್ಲೂ ಕೂಡ ಇದೆ. ಸೊ ಅದೇ ರೀತಿ ನೀವು ಮಾರುತಿನಲ್ಲಿ A-Star ಇಂದ ಹಿಡಿದು, ಹುಂಡೈಯಲ್ಲಿ i10 ಇಂದ ಹಿಡಿದು, ಸ್ವಿಫ್ಟ್ ಇಂದ ಹಿಡಿದು, ರೊನಾಲ್ಟ್ ಅಲ್ಲಿ ಕ್ವಿಡ್ ಇಂದ ಹಿಡಿದು ನಿಮ್ಗೆ ಡಸ್ಟರ್ ವರ್ಗುನು ವೆಹಿಕಲ್ಸ್ ಇದೆ. ಸೊ ಎಲ್ಲಾ ತರ ವೆಹಿಕಲ್ಸ್, ಯಾವ್ದು ಕಸ್ಟಮರ್ ಒಳಗಡೆ ಬಂದ್ಮೇಲೆ ಇಂತ ಗಾಡಿ ಇಲ್ಲ ಅಂತ ಹೋಗ್ಬಾರ್ದು. ಈಗ ಮಹೇಂದ್ರ ಬಂದ್ರೆ ಸ್ಕಾರ್ಪಿಯೋ ಬೇಕಾ ಸ್ಕಾರ್ಪಿಯೋ ಇದೆ, XUV ಬೇಕಾ XUV ಇದೆ, TUV ಬೇಕಾ TUV ಇದೆ, ಬೊಲೆರೋ ಬೇಕಾ ಬೊಲೆರೋ ಇದೆ, ಟೊಯೋಟಾ ಅಂತ ಬಂದ್ರೆ ಇನೋವಾ ಬೇಕಾ
ಇನ್ನೋವಾ ಇದೆ, ಕ್ವಾಲಿಸ್ ಬೇಕಾ ಕ್ವಾಲಿಸ್ ಇದೆ, ಹೌದು ಕೊರಲ್ಲ ಬೇಕಾ ಕೊರಲ್ಲ ಇದೆ. ಪ್ರತಿಯೊಂದು ವೆಹಿಕಲ್ ಎಲ್ಲಾ ತರ ಬ್ರಾಂಡ್ ಎಲ್ಲಾ ತರ ವೆಹಿಕಲ್ ನಾವು ಮೇಂಟೆನೆನ್ಸ್ ನೀವು ಮೇಂಟೈನ್ ಮಾಡಿದ್ದೀರಾ ಮೇಡಮ್. ಸರ್ ಇವಾಗ ಯಾವ್ದು ತೋರಿಸ್ತಾ ಇದ್ದೀರಾ ಸರ್? ಮೇಡಮ್ ಇದು ಈಗ ಮಹೇಂದ್ರದಲ್ಲಿ ಹೆಸರು ಮಾಡುವಂತ ಗಾಡಿ ಹಾಂ DV300 ಅಂದ್ಬಿಟ್ಟು T8 ಓಕೆ ಟಾಪ್ ಎಂಡ್ ವರ್ಷನ್. ಅಂದ್ರೆ AC ಪವರ್ ಸ್ಟೀರಿಂಗ್ ಡ್ಯುಯಲ್ ಏರ್ಬ್ಯಾಗ್ ಕಂಪನಿ ಹಾಂ ಓಕೆ ಎಲ್ಲ ಪ್ರತಿಯೊಂದು ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ತಿದ್ದಾರೆ. ನೋಡ್ತಾ ಇರಬಹುದು ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಹೌದು ಸರ್ ಇದು ಮಹೇಂದ್ರದಲ್ಲಿ ಕ್ಲಿಕ್ ಆಗಿರೋ ಗಾಡಿ ಅಂದ್ರೆ ಹಾಂ ಸೊ ಈ XUV ಸೆಗ್ಮೆಂಟ್ ಅಲ್ಲಿ ನೀವು ಯಾವುದೇ ವೆಹಿಕಲ್ ನೋಡಬಹುದು. ಹಾಂ ಸೊ ಎಲ್ಲಾದು 13-14 ಮೈಲೇಜ್ ಬರ್ತದೆ. ಹೌದು ಇದು ಒಂದೇ ಗಾಡಿ 18ರಿಂದ 20 ಮೈಲೇಜ್ ಬರುವಂತ ಗಾಡಿ. ಓಕೆ ಸೆಗ್ಮೆಂಟ್ ಅಲ್ಲಿ ಒಳ್ಳೆ ಸೆಗ್ಮೆಂಟ್ ಕೂಡ ಒಳ್ಳೆ ಮೈಲೇಜ್ ಕೂಡ ಬರುತ್ತದೆ. ಹೌದಾ? ಇದಕ್ಕೆಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ನೀವು ಟೈರ್ ನೋಡ್ತಾ ಇರಬಹುದು. ಹೌದು ಎಲ್ಲ ಸರ್ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಗಾಡಿ ಮಾತ್ರ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ ಸರ್ ಓನರ್ ಸರ್? ಓನರ್ ಬಂದು ಇದು ಸಿಂಗಲ್ ಓನರ್ ಮೇಡಮ್. ಇದು ಸಿಂಗಲ್ ಓನರಾ ಸರ್ ಇದು? ಓಕೆ ಮೇಡಮ್ ಇದು ಪ್ರೈಸ್ ವೈಸ್ ಅಂತ ಇದು ಪ್ರೈಸ್ ಸರ್ ಇದು 6,85,000 ಹೇಳ್ತಾ ಇದ್ದೇವೆ. ಓಕೆ ಸೊ ನಿಮ್ಮ ಚಾನೆಲ್ ಕಡೆಯಿಂದ ರೂಪಾ ರಮೇಶ್ ಕನ್ನಡ Vlogs ಇಂದ ಬಂದ್ರೆ ಹಾ ಖಂಡಿತವಾಗಿ ನಾವು ಇದನ್ನ ಒಂದು ಬೆಸ್ಟ್ ಪ್ರೈಸ್ ಮಾಡಿ 6,65,000 ಈ ವೆಹಿಕಲ್ ಕೊಡ್ತೇವೆ. 6,65,000 ಅಂತ ಬಂದ್ರೆ ಓಕೆ ಆರಾಮಾಗಿ 6 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 65,000 ಕ್ಯಾಶ್ ತಗೊಂಡ್ಬರ್ಲಿ, ಸಿಂಪಲ್ ಕ್ಯಾಶ್ ಮೇಡಮ್. ಆರಾಮಾಗಿ ವೆಹಿಕಲ್ ಡೆಲಿವರಿ ತಗೊಂಡು ಆರಾಮಾಗಿ ಡೆಲಿವರಿ ಮಾಡ್ಕೊಡ್ತೀರಾ ಅಲ್ವಾ ಖಂಡಿತ ಮೇಡಮ್. ಸರ್? ಇದು ಸರ್ ಶಿಫ್ಟ್ ಅದೇ ರೀತಿ ಇವಾಗ ಬಂದಿದೆ ಕಸ್ಟಮರ್ದು ಸ್ವಿಫ್ಟ್. ಓ ಇವಾಗ ಬಂದಿದೆಯಾ ಸರ್? ಇದು 2014 ಮಾಡಲು. ಓಕೆ ZXi ವೇರಿಯಂಟ್ ಹಾಂ ಟಾಪ್ ಎಂಡ್ ಇರುತ್ತೆ. ಹಾಂ ಇದರಲ್ಲೂ ಕೂಡ AC ಪವರ್ ಸ್ಟೀರಿಂಗ್ ಡ್ಯುಯಲ್ ಏರ್ಬ್ಯಾಗ್ ಬ್ರಾಂಡ್ ನ್ಯೂ ಟೈರ್ ಕಂಪನಿಯಿಂದನೇ ಅಲ್ಲ ಇವಿಲು. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಕೂಡ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಕೂಡ ಅಳವಡಿಕೆ ಮಾಡಿದ್ದಾರೆ. ಓಕೆ ಸೊ ಇದು ವೆಹಿಕಲ್ ಪ್ರೈಸ್ ಇಷ್ಟೊಂದೆಲ್ಲ ಆಪ್ಷನ್ ಇದೆ. 14 ಮಾಡಲು ಹಾಂ ಎಲ್ಲೇ ಚೆಕ್ ಮಾಡಿದ್ರು ಆರಾಮಾಗಿ 5ರಿಂದ 5.5 ಲಕ್ಷ ಇದೆ. ಶೋರೂಮ್ ನಲ್ಲಿ ಬರೀ 4,80,000 ಹೇಳ್ತಾ ಇದ್ದೀವಿ. 4,65,000 ನಿಮ್ಮ ಚಾನಲ್ ಇಂದ ಬಂದ್ರೆ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 65,000 ಕ್ಯಾಶ್ ತಗೊಂಡ್ಮೇಲೆ ಆರಾಮಾಗಿ ಬೈ ಮಾಡಿ. ಫೈನಲ್ ಪ್ರೈಸ್ ಸರ್? ಖಂಡಿತ ಮೇಡಮ್ ಫೈನಲ್ ಪ್ರೈಸ್ ಚಾನಲ್ ಇಂದ ಬಂದ್ರೆ ಖಂಡಿತವಾಗಿ ಖುಷಿಯಾಗಿ ಹ್ಯಾಪಿಯಾಗಿ ತಗೊಂಡು ಹೋಗ್ತಾರೆ ಕಸ್ಟಮರು. ZXi ಟಾಪ್ ಎಂಡ್ ಕೂಡ ಆಗಿರೋದ್ರಿಂದ 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 65,000 ಡೌನ್ ಪೇಮೆಂಟ್. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಬರೀ ಇದು 96,000 ಓಡಿದೆ. 96,000 96,000 ಓಡಿದೆ ಅಷ್ಟೇ ಅಲ್ವಾ? ಹೌದು ಮೇಡಮ್. ಓಕೆ ಆರಾಮಾಗಿ ಗಾಡಿ ಪರ್ಚೇಸ್ ಮಾಡಿ ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾ ಇರ್ಬೋದಲ್ವ? ಆರಾಮಾಗಿ ಓಡಿಸ್ತಾ ಇರ್ಬೋದಲ್ವ ಸರ್? ನಿಮ್ಮ ಹತ್ರ ಪೆಟ್ರೋಲ್ ಡೀಸೆಲ್ ಎರಡೂ ಇದೆ ಅಲ್ವಾ ಸರ್ ನಿಮ್ಮ ಹತ್ರ ವೇರಿಯಂಟ್? ಇದೆ ಮೇಡಮ್. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದೆ, ಡೀಸೆಲ್ ಬೇಕಾದ್ರೆ ನೋಡಿ ಅಲ್ಲೇ ಇದೆ ಡೀಸೆಲ್ ರೆಡ್ ಕಲರ್. ಓಕೆ ಇದು ಡೀಸೆಲ್. ಡೀಸೆಲ್ ಇದೆ. ಓಕೆ ಎಲ್ಲ ಪ್ರತಿಯೊಂದು ವೆಹಿಕಲ್ ಎಲ್ಲ ಪೆಟ್ರೋಲ್ ಡೀಸೆಲ್ ಎಲ್ಲ ಮಿಕ್ಸ್. ಪೆಟ್ರೋಲ್ ಡೀಸೆಲ್ ಜಸ್ಟ್ ನಿಮ್ಮ ಹತ್ರ ಗಾಡಿ ತಗೊಂಡ್ರೆ ಪೆಟ್ರೋಲ್ ಇಲ್ಲ ಡೀಸೆಲ್. ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ ಗಾಡಿಗೆ ಪೆಟ್ರೋಲ್, ಡೀಸೆಲ್ ಅಂದ್ರೆ ಡೀಸೆಲ್ ಗಾಡಿ ಹಾಕೊಂಡು ಓಡಿಸ್ತಾ ಇರ್ಬೋದಲ್ವಾ ಸರ್ ಆರಾಮಾಗಿ? ಖಂಡಿತ ಮೇಡಮ್. ಆರಾಮಾಗಿ 1 ವರ್ಷ ಏನು ಇದಿಲ್ದಂಗೆ ಓಡಿಸ್ಬೋದಲ್ವಾ ಸರ್? 1 ಇಯರ್ ವರ್ಗು ಆರಾಮಾಗಿ ಟ್ರಸ್ಟ್ ಇಟ್ಟು ಓಡಿಸ್ಬೋದು ಮೇಡಮ್. ಯಾವುದೇ ವೆಹಿಕಲ್ ತಗೊಂಡ್ರು ಕೂಡ ನಾವು ಹೇಳಿದಾಗೆ 6 ತಿಂಗಳು ಏನು ಇಂಜಿನ್ ಗೇರ್ ಬಾಕ್ಸ್ ಗ್ಯಾರಂಟಿ ವಾರಂಟಿ ಕೂಡ ಪ್ರೊವೈಡ್ ಮಾಡ್ಕೊಡೋದ್ರಿಂದ ಒಂದು ಸರ್ವಿಸ್ ಫ್ರೀ ಇರೋದ್ರಿಂದ ಖಂಡಿತವಾಗಿ ಆರಾಮಾಗಿ ಚಿಂತೆ ಇಲ್ಲದೆ ಗಾಡಿ ಓಡಿಸ್ಬೋದು ಅಲ್ವಾ? ಓಕೆ ಸರ್ ಇವಾಗ ಯಾವ ಕಾರ್ ನೋಡ್ತಾ ಇದೀವಿ ಸರ್? ಅದೇ ರೀತಿ ಟೊಯೋಟಾ ಲೀವಾ ಮೇಡಮ್. ಇದು ಓಕೆ 2012 ಮಾಡಲು. ಹಾಂ ಸೊ ಇದು ಕೂಡ ಆರಾಮಾಗಿ ಲಾಂಗಲ್ಲೆಲ್ಲ 23-24 ಮೈಲೇಜ್ ಬರುವಂತ ವೆಹಿಕಲ್. ಓಕೆ ಸಿಟಿ ಲಿಮಿಟಲ್ಲಿ ಆರಾಮಾಗಿ 20 ಮೈಲೇಜ್ ಬರುವಂತ ಗಾಡಿ. ಹಾಂ ಸೊ ವೆಹಿಕಲ್ ನೋಡ್ತಾ ಇರೋದು ಹೌದು. ಒಳ್ಳೆ ಲೆದರ್ ಸೀಟ್ ಕೂಡ ಇದೆ. ಹಾಂ ನೀಟಾಗಿ ಮೇಂಟೆನೆನ್ಸ್ ಮಾಡುವಂತ ಸರ್ ಓನರು ಸರ್? ಓನರ್ ಬಂದು ಸೆಕೆಂಡ್ ಓನರ್ ಆಗಿದೆ ಮೇಡಮ್. ಸೆಕೆಂಡ್ ಓನರ್ ಆಗಿದೆಯಾ ಸರ್ ಇದು? ಸರ್ ಪ್ರೈಸ್ ಸರ್? ಮೇಡಮ್ ಪ್ರೈಸ್ ಅಂದ್ರೆ ತುಂಬಾ ಒಳ್ಳೆ ಆಫರ್ ಪ್ರೈಸ್ ಎಲ್ಲ ಕಡೆ 4.5 ಲಕ್ಷ ಇದೆ. ಹಾಂ ಟೊಯೋಟಾ ಲೀವಾ ಇಟಿಯೋಸ್ ಲೀವಾ ತಗೋತೀವಿ ಅಂದ್ರೆ ಓಕೆ ನಮ್ಮ ಶ್ರೀ ನಂಜುಂಡೇಶ್ವರ ಕಾಲೇಜ್ ಬಂದ್ರೆ ಬರೇ 3,95,000 ಕೊಡ್ತೀವಿ. ಓಕೆ ಅಲ್ಲದೆ ಲೋನ್ ಆಪ್ಷನ್ ಅಂತ ಬೇಕು ಅಂದ್ರೆ 3.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 40,000-45,000 ಕ್ಯಾಶ್ ತಗೊಂಬನ್ನಿ ವೀಕ್ಷಕರೇ. ಆರಾಮಾಗಿ ಹ್ಯಾಪಿಯಾಗಿ ಬೈ ಮಾಡ್ಬೋದಲ್ವಾ ಸರ್? ಸರ್ ಇದು ಸರ್ ರೆಡ್ ಶಿಫ್ಟ್. ಈಗ ಅದೇ ರೀತಿ ನೀವು ಕೇಳಿದ್ರೆ ಮೇಡಮ್ ಅಲ್ತಾನೆ ಒಂದು ಕ್ವಶನ್, ಒಂದು ಪೆಟ್ರೋಲ್ ವೆಹಿಕಲ್ ಇದೆ ಸರ್, ಡೀಸೆಲ್ ವೆಹಿಕಲ್ ಬೇಕು ಅದು ಹೆಂಗ್ ಮಾಡೋದು ಅಂತ. ಖಂಡಿತವಾಗಿ ಮೇಡಮ್ ಇದು ಕೂಡ ಟಾಪ್ ಎಂಡ್ ಮಾಡಲು, ಇದು ಕೂಡ ZXi, ಓಕೆ ಇದು ಕೂಡ ಸೆಕೆಂಡ್ ಓನರ್ ವೆಹಿಕಲ್. ಸೊ ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗು, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಕಂಪ್ನಿಯಿಂದಾನೆ ಅಲಾಯ್ ವೀಲ್ ಎಲ್ಲ ಬರುವಂತ ಗಾಡಿ. ಕಂಪ್ನಿಯಿಂದಾನೇ ಇದು ಬಂದಿರೋದಲ್ವಾ ಸರ್ ಇದೆಲ್ಲ? ಓಕೆ ಇದು ಪ್ರೈಸ್ ಏನಾದ್ರು ಬಂದ್ರೆ ಇದು ನಾನು ಬರೀ 4,45,000 ಮಾಡ್ಕೊಡ್ತಾ ಇದ್ದೀನಿ. 4,45,000. ಹೌದು ಮೇಡಮ್. ಸರ್ ಎಷ್ಟು ಓಡಿದೆ ಸರ್ ಇದು ಗಾಡಿ? ಇದು ಕಿಲೋಮೀಟರ್ ಬಂದ್ಬಿಟ್ಟು 85,000 ರನ್ ಆಗಿದೆ ಮೇಡಮ್. 85,000 ಓಡಿದೆ ಇದು ಸರ್. ಲಾಸ್ಟ್ ಫೈನಲ್ ಪ್ರೈಸ್ ಸರ್? ಮೇಡಮ್ 4,40,000 ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಓಕೆ ಚೆನ್ನಾಗಿದೆ ಸರ್ ಇದನ್ನು ಗಾಡಿ. ಸಖತ್ತಾಗಿ ನೀವು ಮೇಂಟೈನ್ ಮಾಡಿದ್ದೀರಾ ಸರ್ ಗಾಡಿಗಳನ್ನಲ್ವಾ? ಕೂಡ
ನೀಟಾಗಿ ಮೇಂಟೆನೆನ್ಸ್ ಇದ್ರೆ ಮಾತ್ರ ನಮ್ಮಲ್ಲಿ ಇದು ಮಾಡೋದು. ಓಕೆ ಸೊ ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಮೇಡಮ್, ಮಾರುತಿ ಬೊಲೆನೋ. ಹೌದು ಮೇಡಮ್, ಇದು ಬಂದು 2018 ಮಾಡಲ್ ಡೀಸೆಲ್ ವೇರಿಯಂಟ್ ಇರುತ್ತೆ ಮೇಡಮ್. ಇದು ಡೀಸೆಲ್ ವೇರಿಯಂಟ್ ಸರ್, ಇದು ಡೀಸೆಲ್ ವೇರಿಯಂಟ್ ಇದೆ. ಓಕೆ. ಸೊ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಪರ್ ಎಲ್ಲ ಇವೆಲ್ಲ ಹೊಸದಾಗಿ ಹಾಕ್ಸಿದ್ದಾರೆ. ಹೊಸದಾಗಿ ಹಾಕಿಸಿದಾರಾ ಸರ್ ಇದನ್ನ? ಓಕೆ, ನೋಡ್ತಾ ಇರ್ಬೋದು. ಹೌದು ಸರ್, ಇದು ಕೂಡ ಹಾಕಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿನ. ಏರ್ ಬ್ಯಾಗ್ ಇದೆಯಾ ಸರ್ ಇದು? ಡ್ಯೂಯಲ್ ಏರ್ ಬ್ಯಾಗ್ ಇದೆ. ಓಕೆ, ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್, ಕಾರ್ ಮಾತ್ರ ಎಲ್ಲ ಮೇಂಟೈನ್ ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ ಮಾತ್ರ ಕಾರ್ಸ್ ಮಾತ್ರ. ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 2018 ಮಾಡಲ್ ಆಗಿರೋದ್ರಿಂದ ಎಲ್ಲಾ ಕಡೆ ಬಂದು ಇವತ್ತು 7 ಲಕ್ಷ ಪ್ರೈಸ್ ಇದೆ. ಹೌದು. ನಮ್ಮ ಶೋರೂಮ್ ನಲ್ಲಿ ಬರೀ 6,75,000ಕ್ಕೆ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ 5.5-5.25-6 ಲಕ್ಷವರೆಗೂ ಲೋನ್ ಮಾಡ್ತೀವಿ. 75,000-80,000 ಕ್ಯಾಶ್ ತರಲಿ ಆರಾಮಾಗಿ ಬೈ ಮಾಡ್ಕೊಂಡು ಹೋಗ್ಲಿ. ಆರಾಮಾಗಿ ಬೈ ಮಾಡಿ. ಅಂದ್ರೆ ಬೇರೆ ಶೋರೂಮ್ ಸೆಕೆಂಡ್ ಶೋರೂಮ್ ಕಿಂತ ನೀವು ಪ್ರೈಸಸ್ ತುಂಬಾ ಕಮ್ಮಿ ಹೇಳ್ತಾ ಇದೀರಾ ಅಲ್ವಾ ಸರ್? ಅಲ್ವಾ? ಆಮೇಲೆ ಅದೇ ರೀತಿ ನೋಡಿ, ನೀವು ಕ್ವಿಡ್ ತೋರಿಸಬಹುದು. ಸೊ ರೊನಾಲ್ಡಲ್ ನೋಡುವಂತವ್ರಿಗೆ ಕ್ವಿಡ್ ಇದು ಬಂದು 2017-16 ಮಾಡೋದು. ಸೊ ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇರ್ತದೆ. ಸೊ ಇದು ಬಂದು ಮಿಡ್ ವೇರಿಯಂಟ್. ಮಿಡ್ ವೇರಿಯಂಟ್ ಸರ್ ಇದು? ಇದರಲ್ಲೂ ಕೂಡ ಟೈರ್ ಎಲ್ಲ 80% ಇದೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಓಕೆ, ಹಾಕ್ತಿದ್ದಾರೆ. ಇದರಲ್ಲೂ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಒಳ್ಳೆ ಡಿಸ್ಪ್ಲೇ ಸಿಸ್ಟಮ್ ಕೂಡ ಹಾಕ್ತಿದ್ದಾರೆ ವೆಹಿಕಲ್. ಓಕೆ. ಸೊ ಅದೇ ರೀತಿ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 3,25,000 ಹೇಳ್ತಾ ಇದೀವಿ. 3,25,000 ಹೇಳ್ತಾ ಇದ್ದಾರೆ. ಚಾನಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ಬರೀ 3,10,000ಕ್ಕೆ ಕೊಡ್ತೀವಿ. 3,10,000. 2.5 2.60 ಲೋನ್ ಮಾಡ್ಕೊಡ್ತೀವಿ. 40,000-50,000 ಕ್ಯಾಶ್ ತರಲಿ ಆರಾಮಾಗಿ ತಗೊಳ್ತೀವಿ. ಸರ್ ಪೆಟ್ರೋಲ್ ಡೀಸೆಲ್ ಸರ್ ಇದು? ಇದು ಪೆಟ್ರೋಲ್ ಬರುತ್ತೆ. ಇದು ಪೆಟ್ರೋಲ್ ಬರುತ್ತೆ. ಇದು ಪೆಟ್ರೋಲೇ ಬರುತ್ತೆ. ಎಲ್ಲ ಪೆಟ್ರೋಲೇ ಬರುತ್ತಲ್ವಾ? ಇದು ಪೆಟ್ರೋಲ್ ವೇರಿಯಂಟ್. ಓಕೆ. ಸೊ ಅದೇ ರೀತಿ ಇನ್ನೊಂದು Hyundai i10. ಓಕೆ. ಸೊ i10 ನೋಡುವಂತವ್ರಿಗೆ ಅಂತೂ ಅಪರ್ಚುನಿಟಿ ಗಾಡಿ ಅಂತಾನೆ ಹೇಳ್ಬೋದು. 2012 ಮಾಡಲು. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲೂ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಇದು ಕೂಡ ಮಿಡ್ ವೇರಿಯಂಟ್ ಅಂದ್ರೆ ಸ್ಪೋರ್ಟ್ಸ್ ವರ್ಷನ್. ಟಾಪ್ ಎಂಡ್ ಗಿನ ಒಂದೇ ಒಂದು ವರ್ಷನ್ ಕಡಿಮೆ ಇರುತ್ತೆ. ಎಷ್ಟು ಓಡಿದೆ ಸರ್ ಗಾಡಿ ಇದು? ಇದು ಕಿಲೋಮೀಟರ್ ಬಂದ್ಬಿಟ್ಟು 80,000 ರನ್ ಆಗಿದೆ. 80,000 ರನ್ ಆಗಿದೆ ಇದು ಕಾರು. ಹೊಸ ಟೈರ್ ಕೂಡ ಇದೆ. ಓಕೆ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 3,45,000 ಹೇಳ್ತಾ ಇದೀವಿ. 3,45,000 ಹೇಳ್ತಾ ಇದ್ದೀರಾ? ಮಾಡ್ಕೊಡ್ತೇವೆ. ಅಂತ ಬಂದ್ರೆ 2.5-2.80 ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್, ಇವಾಗ ಯಾವ್ದು ನೋಡ್ತಾ ಇದೀವಿ ಸರ್? ಅದೇ ರೀತಿ ನೀವು ನೋಡ್ತಾ ಇರೋದು ಮೇಡಮ್, ಇದು ಮಾರುತಿ ರಿಡ್ಸ್. ಓಕೆ. ಈಗ ಕಡಿಮೆನಲ್ಲಿ ನಮಗೆ ಡೀಸೆಲ್ ವೆಹಿಕಲ್ ಬೇಕು, ಮಾರುತಿ ವೆಹಿಕಲ್ ಬೇಕು ಅನ್ನೋರಿಗೆ ಖಂಡಿತ ಇದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು 2012 ಮಾಡಲು ರಿಡ್ಸ್ ಬರೀ 3.5 ಲಕ್ಷ ಕೊಡ್ತಾ ಇದೀವಿ. ಲೋನ್ ಆಪ್ಷನ್ ಅಂತ ಏನಾದ್ರು ಬಂದ್ರೆ 3 ಲಕ್ಷ ಲೋನೇ ಮಾಡ್ಕೊಡ್ತೀವಿ. 50,000 ಕ್ಯಾಶ್ ತಗೊಂಡು ಬಂದ್ರೆ ಸಾಕಲ್ವಾ? ಒಳ್ಳೆ ರಿಡ್ಸ್, ಒಳ್ಳೆ ಮೈಲೇಜ್ 20-22 ಮೈಲೇಜ್ ಬರುವಂತ ಡೀಸೆಲ್ ವೆಹಿಕಲ್ ತಗೊಂಡು ಹೋಗ್ಬೋದು. ಇದ್ರಲ್ಲಿ ಕೂಡ ಹೊಸ ಟೈರ್ ಹಾಕಿದ್ದಾರೆ, ಒಳ್ಳೆ ಲೆದರ್ ಇಂಟೀರಿಯರ್ ಸಾಫ್ಟ್ವೇರ್ ಮಾರ್ಕೆಟ್ ಹಾಕಿದ್ದಾರೆ. ಸೊ AC, ಪವರ್ ಸ್ಟೇರಿಂಗ್, RPM ಮೀಟರ್, ಪವರ್ ವಿಂಡೋ ಎಲ್ಲ ಇರುವಂತ ವೆಹಿಕಲ್. ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಆರಾಮ 20 ಅಬೋ ಅಂತ ಖಂಡಿತ 20 ಅಂತ ಸಿಟಿನಲ್ಲಿ ಕೊಡುತ್ತೆ. ಓಕೆ. ಲಾಂಗ್ ಅಲ್ಲಿ ಸರ್? ಲಾಂಗ್ ಅಲ್ಲಿ ಆರಾಮಾಗಿ 20 ಅಬೋ ಕೊಡುತ್ತೆ. 20 ಅಬೋ ಕೊಡುತ್ತೆ. ಸಿಟಿ ಲಿಮಿಟ್ಸ್ ಅಲ್ಲಿ ಸ್ವಲ್ಪ ಕಮ್ಮಿ ಬರುತ್ತಲ್ವಾ ಸರ್? ಸರ್ ಇದು ಸರ್ ಈ ರೀತಿ ನ್ಯೂ ಶೇಪ್ ಶಿಫ್ಟ್ ನೋಡುವಂತವ್ರಿಗೆ, ಓಕೆ, ಆಪಲ್ ಶೇಪ್ ಬೇಕು ಅಂದವ್ರಿಗೆ 2018 ಮಾಡಲು ಪೆಟ್ರೋಲ್ ವೇರಿಯಂಟ್. ಸೊ ಇದನ್ನ ಬಂದು ಬರೀ 6,45,000 ಹೇಳ್ತಾ ಇದೀವಿ. 6,45,000 6,40,000ಕ್ಕೆ ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 90,000 ಕ್ಯಾಶ್ ತಗೊಂಬರ್ಲಿ ಮೇಡಮ್. ಸಿಂಗಲ್ ಓನರ್, ಒಳ್ಳೆ ಜೆನ್ಯೂನ್ ಮೇಂಟೆನೆನ್ಸ್ ಆಗಿರುವಂತ. ಹೌದಾ ಸರ್? ಸಿಂಗಲ್ ಓನರ್ ಅಲ್ವಾ? ಹೌದು ಮೇಡಮ್, ಸಿಂಗಲ್ ಓನರ್. 2018 ಮಾಡಲ್. 2018 ಮಾಡಲ್. ವಾವ್. ಏರ್ ಬ್ಯಾಗ್ಸ್ ಇದೆಯಾ ಸರ್? ಹೌದು ಮೇಡಮ್, ಡ್ಯೂಯಲ್ ಏರ್ ಬ್ಯಾಗು, ಡ್ಯೂಯಲ್ ಏರ್ ಬ್ಯಾಗ್ಸ್ ಇದೆ, ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್ ಪ್ರತಿಯೊಂದು ಎಲ್ಲ. ಓಕೆ. ಅದೇ ರೀತಿ ರೊನಾಲ್ಡ್ ಡೆಸ್ಟರ್ ಮೇಡಮ್, ಇದು ಬಂದು 2013 ಮಾಡಲ್ 14 ಮಾಡಲ್. ಇದು ಸೊ ಇದು RXL ಅಂದ್ರೆ 85 PS ಆಗಿರೋದ್ರಿಂದ ನಿಮ್ಗೆ ಆರಾಮಾಗಿ ಇದು ಒಂದು 20 ಅಬೋ ಅಂತೂ ಮೈಲೇಜ್ ಕೊಡುತ್ತೆ. 20 ಅಬೋ ಕೊಡುತ್ತಾ ಸರ್ ಇದು? 20 ಮೇಲೆ ಮೈಲೇಜ್ ಕೊಡುತ್ತೆ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗು ಎಲ್ಲ ಬರ್ತದೆ. ಬ್ಯಾಕ್ ವೈಪರ್ ಡಿಫಾಗರ್ ಕೂಡ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕ್ಸಿದ್ದಾರೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಸರ್ ಫೈನಲ್ ಪ್ರೈಸ್ ಸರ್ ಇದು? ಇದು ಫೈನಲ್ ಪ್ರೈಸ್ ಅಂತ ಏನಾದ್ರು ಬಂದ್ರೆ ಮೇಡಮ್, ಇದು ಎಲ್ಲೇ ಚೆಕ್ ಮಾಡ್ಕೊಳ್ಳಿ 5.5 ಲಕ್ಷದ ಮೇಲೆ ಮಾರ್ಕೆಟ್ ಇದೆ. ಸೊ ನಮ್ಮ ಶೋರೂಮ್ ನಲ್ಲಿ ಬರೀ 4,90,000ಕ್ಕೆ ವೆಹಿಕಲ್ ಕೊಡ್ತೀವಿ. 4,90,000 ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ ಮೇಡಮ್ ಆರಾಮಾಗಿ 4.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 40,000 ಕ್ಯಾಶ್ ತಗೊಂಡ್ಬಂದ್ರೆ ಆರಾಮಾಗಿ ವೆಹಿಕಲ್ ತಗೊಂಡೋಗ್ಬೋದು. ಓಕೆ ಸರ್, ತುಂಬ ಖುಷಿ ಆಯಿತು. ಶ್ರೀ ನಂಜುಂಡೇಶ್ವರ ಕಾರ್ ನಿಮ್ಮ ಶೋರೂಮ್ಗೆ ಬಂದು ಸುಮಾರು ವೇರಿಯಂಟ್ ಕಾರ್ಸ್ನ ಇವತ್ತು ನನಗೆ ತೋರಿಸಿದ್ರಿ. ಇವತ್ತು ಪ್ರೈಸ್ ವೈಸು ಅಷ್ಟೇ ಅಕ್ಕಪಕ್ಕದಲ್ಲಿ ಕಂಪೇರ್ ಮಾಡಿದ್ರೆ ದ ಬೆಸ್ಟ್ ಪ್ರೈಸಲ್ಲೇ ಕೊಡ್ತಾ ಇದ್ದೀರಾ.
ಸರ್ ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ವ್ಯೂಯರ್ಸ್ಗೆ ಏನು ಹೇಳಕ್ಕೆ ಇಷ್ಟ ಬೀಳ್ತೀರಾ ಸರ್? ಏನಿಲ್ಲ, ಎಲ್ಲರೂ ನೀವು ಕಷ್ಟಪಟ್ಟಿರೋ ದುಡ್ಡೇನೆ ವೆಹಿಕಲ್ ತಗೊಳ್ಳುವಂಥದ್ದು. ಸೊ ನೋಡಿ, ನೀವು ಬಂದು ಒಂದ್ಸಾರಿ ನಮ್ಮಲ್ಲಿ ವಿಸಿಟ್ ಕೊಡಿ. ನಮ್ಮಲ್ಲಿ ವಿಸಿಟ್ ಕೊಟ್ಟು ಒಳ್ಳೊಳ್ಳೆ ವೆಹಿಕಲ್ಸ್ ಅಂತೂ ಇದೆ. 90% ಲೋನ್ ಕೂಡ ಆಪ್ಷನ್ ಇದೆ. ಖಂಡಿತವಾಗಿ ವೀಕ್ಷಕರೇ, ನೀವು ಮೋಸ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತವಾಗಿ ಒಂದು ಒಳ್ಳೆ ನಿಮ್ಗೆ ಒಂದು ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ ಒಳ್ಳೆ ಆಫರ್ ರೇಟಲ್ಲೇ ಕೊಡ್ತಾ ಇರೋದು ವೆಹಿಕಲ್ಸ್. ಬನ್ನಿ, ಬರೋ ಅಂತವ್ರು ಇನ್ನೊಮ್ಮೆ ನಾನು ಲೊಕೇಶನ್ ಕೂಡ ಹೇಳ್ತಾ ಇದ್ದೀನಿ, ಮೇಡಮ್ ಕೂಡ ಅಪ್ಡೇಟ್ ಮಾಡ್ತಾರೆ. ಸೊ ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಬರುತ್ತೆ ವೀಕ್ಷಕರೇ. ಅಲ್ಲಿ ನಮ್ಮ ಆಫೀಸ್ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ಲಿಕ್ಸ್ ಅಂತ ಗೂಗಲ್ ಮ್ಯಾಪ್ ಅಲ್ಲಿ ಹೊಡೆದ್ರು ಕೂಡ ಓಪನ್ ಆಗುತ್ತೆ. ಆರಾಮಾಗಿ ಬನ್ನಿ ವೀಕ್ಷಕರು. ಸರ್ ಹಾಗಾದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ರೇಟ್ಗೆ ಹಾಕೊಡಿ ಸರ್. ಖಂಡಿತವಾಗಿ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಗೆ ಬಂದ್ರೆ ಆ ಚಾನಲ್ ಇಂದ ನಾವು ಬಂದಿದೀವಿ ಅಂತ ಹೇಳಿದ್ರೆ ಸಾಕು. ಖಂಡಿತವಾಗಿ ಬೆಸ್ಟ್ ಪ್ರೈಸ್ ಖಂಡಿತ ಖಂಡಿತ ಮಾಡ್ಕೊಡ್ತೀರಾ? ಹೌದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.